ಆಚಾರ್ಯರೇ ನಮಸ್ಕಾರ. ನಮಸ್ಕಾರ ಆಚಾರ್ಯ ಆರ್ಯ ಶ್ರೀನಿವಾಸ. ನಮಸ್ಕಾರ ನಮಸ್ಕಾರ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಪ್ರಥಮ ಅಧ್ಯಾಯೇ ಅದ್ಯ ಕಥಾ ಅನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಉತ್ತರ ಕೊಡ್ತಾ ಬಂದ್ರು. ಪುನಃ ಈಗ ಪರೀಕ್ಷಿತ್ ರಾಜ ತಾನು ಪ್ರಶ್ನೆಯನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ನೆನೆ ದಿವಸ ಆ ಶ್ಲೋಕವನ್ನ ಹೇಳಾಗಿದೆ. ಆ ಶ್ಲೋಕದ ಅರ್ಥವನ್ನ ಇವತ್ತಿನ ದಿವಸ ನೋಡ್ಬೇಕು. ಬ್ರಹ್ಮನ್ ಅಂತ ಪ್ರಾರಂಭ ಮಾಡಿದ. ಬ್ರಹ್ಮನ್ ಅಂದ್ರೆ ಬ್ರಹ್ಮಜ್ಞಾನಿಗಳಿಗೆ ಬ್ರಹ್ಮನ್ ಅಂತ ಸಂಬೋಧನೆ ಮಾಡ್ತಾರೆ. ಶುಕಾಚಾರ್ಯರು ಬ್ರಹ್ಮಜ್ಞಾನಿಗಳೇ. ಯಾಕಂದ್ರೆ ಯಾವಾಗ ದೇವರನ್ನ ನೋಡ್ಬೇಕು ಅಂತ ಅನ್ಕೊಳ್ತಾ ಇದ್ರು ಆಗ ದೇವರಲ್ಲಿ ಕಾಣ್ತಾ ಇದ್ದ ಅವ್ರಿಗೆ. ಹೀಗೆ ಸದಾ ದೇವರ ಅಪರೋಕ್ಷ ಜ್ಞಾನ ಪಡೆದ ಮಹಾನುಭಾವರು ಶುಕಾಚಾರ್ಯ. ಬ್ರಹ್ಮಜ್ಞಾನಿಗಳೇ, ಒಂದಿಷ್ಟು ಪ್ರಶ್ನೆಗಳಿದೆ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಸ್ಮರಣೆ, ಧಾರಣ ಅಂತ ಏನ್ ಕರಿತೀವಿ, ದೇವರ ಸ್ಮರಣೆ ಮಾಡೋದು ಖಂಡಶಃ ಅಂದ್ರೆ ಸಂಪೂರ್ಣ ದೇವರ ಅಂಗಾಂಗಗಳ ಸ್ಮರಣೆ ಅಲ್ಲ, ಯಾವುದೋ ಒಂದು ಭಾಗ, ದೇವರ ಕೈಯೋ ಕಾಲೋ ಹೀಗೆ ಮಾಡುವಂತಹ ಸ್ಮರಣೆ ಏನಿದೆ, ಧಾರಣ ಅಂತ ಏನದನ್ನ ಕರಿತೀವಿ, ಅದನ್ನ ಹೇಗ್ ಮಾಡೋದು, ಧಾರಣೆ ಹೇಗ್ ಮಾಡೋದು, ಧಾರಣೆ ಮಾಡೋದು ಹೇಗೆ ಅಂತ ಅಂದ್ರೆ ದೇವರ ಸ್ಮರಣೆ ಮಾಡೋ ಕ್ರಮ ಹೇಗೆ, ಅದನ್ನ ಧರಿಸೋದು ಹೇಗೆ ಅಂತ ಒಂದು ಪ್ರಶ್ನೆಯನ್ನ ಕೇಳಿದ. ಇನ್ನು ಮುಂದಕ್ಕೆ ಈ ವಿಷಯದಲ್ಲಿ ಅಂದ್ರೆ ಧಾರಣೆಯನ್ನ ಧಾರಣ ಮಾಡಬೇಕು, ಅದು ಯಾವ ರೀತಿ ಚೆನ್ನಾಗಿ ನಾವು ಧಾರಣ ಮಾಡೋದು ಕಲಿಬೇಕು. ಅಂದ್ರೆ ದೇವರ ಸ್ಮರಣೆಯನ್ನ ಮಾಡೋದು ಕಲಿಬೇಕು. ಅದು ಕೂಡ ಹೇಗೆ, ದೇವರ ಒಂದೊಂದೇ ಭಾಗ ನೆನಪಾಗಬೇಕು, ಕೈ ಕಾಲು ಇತ್ಯಾದಿಗಳ ಅಂಗಗಳು. ಈ ಅಂಗಗಳ ನೆನಪಾಗಬೇಕು ಅಂದ್ರೆ ಯೋಗಿಗಳು ಯಾವ ರೀತಿ ಇದನ್ನ ವಿವರಿಸಿದ್ದಾರೆ, ಯಾವ ರೀತಿ ನಾವು ಈ ಧಾರಣವನ್ನ ಮಾಡಬಹುದು ಅಂತ ಯೋಗಿಗಳಿಗೆ ಸಮ್ಮತವಾದ ವಿಷಯ ಯಾವುದು, ಅದು ಬೇಕು. ಅಷ್ಟೇ ಅಲ್ಲ, ಈ ಧಾರಣೆಯನ್ನ ಮಾಡಿದರೆ ಯಾರು ಈ ಧ್ಯಾನವನ್ನ ಮಾಡ್ತಾನೆ ಅಂದ್ರೆ ಧಾರಣವನ್ನ ಯಾರು ಮಾಡ್ತಾನೆ ಅಂಥ ಮನುಷ್ಯನಿಗೆ ಯಾವುದೇ ರೀತಿಯ ಮನಸ್ಸಿನ ಕಶ್ಮಲಗಳು ಇರೋದಿಲ್ಲ, ಎಲ್ಲವೂ ಹೊರಟೋಗುತ್ತೆ. ಆದ್ರೆ ಇದು ಹೇಗೆ ಈ ಧಾರಣೆ ಅನ್ನೋದು ಅವನ ಕಶ್ಮಲಗಳನ್ನ ಕಳಿಯೋದು, ಹೀಗೆ ಅನೇಕ ಪ್ರಶ್ನೆಗಳನ್ನ ಪರೀಕ್ಷಿತ್ ರಾಜ ಇಲ್ಲಿ ಕೇಳಿದ. ಇಲ್ಲಿ ಟಿಪ್ಪಣಿಯಲ್ಲಿ ವಿವರಿಸ್ತಾ ಹೇಳ್ತಾರೆ, ಯಥಾ ಯತ್ರ ಯಾದೃಶಿ, 3 ಶಬ್ದ. ಹೇಗೆ ಧಾರಣೆ ಮಾಡೋದು,
ಯಾವ ವಿಷಯದಲ್ಲಿ ಸಮ್ಮತ ಯೋಗಿಗಳಿಗೆ, ಇನ್ನು ಹೇಗೆ ತಾನೇ ಯಾದೃಶಿ ಯಾವ ರೀತಿಯ ಧಾರಣೆ ಮಾಡಿದ್ರೆ ಬೇಗ ಮನಸ್ಸಿನ ಕೊಳೆ ಹೋಗುತ್ತೆ ಅಂತ 3 ಶಬ್ದಗಳು ಬಂತು. ಈ ಶಬ್ದಗಳ ಬಗ್ಗೆ ಒಂದು ಪ್ರಶ್ನೆ ಮಾಡ್ತಾರೆ. ಈ ಶಬ್ದಗಳೆಲ್ಲ ಪ್ರಶ್ನ ಅನ್ನೋ ಅರ್ಥವಂತ ತಿಳಿಸ್ತದೆ. ಪ್ರಶ್ನೆ ಮಾಡ್ಬೇಕಾದ್ರೆ ಯಥಾ ಯತ್ರ ಯಾದೃಶಿ, ಯಾವ ತರಹದ್ದು, ಯಾವ ವಿಷಯದಲ್ಲಿ, ಹೇಗೆ, ಇದೆಲ್ಲ ಪ್ರಶ್ನೆ ಅನ್ನೋ ಅರ್ಥವನ್ನ ಹೊಂದಿದೆ ಈ ಶಬ್ದಗಳು ಅಂತ. ಅದಕ್ಕೆ ಶ್ಲೋಕದಲ್ಲಿ ಗಮನಿಸ್ಬೋದು ನೀವು. ಯಥಾ ಸಂಧಾರ್ಯತೆ, ಯಥಾ ಅಂದ್ರೆ ನಾವು ಉದಾಹರಣೆ ಕೊಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಯಥಾ ಅಂತ ಬಂದ್ರೆ ಉದಾಹರಣೆಗೆ ಅಂತ ಹೇಳ್ಬೇಕಾದ್ರೆ, ಅಂದ್ರೆ ಎಕ್ಸಾಂಪಲ್, ಇದು ಎಕ್ಸಾಂಪಲ್ ಅಂತ ಹೇಳ್ತೀವಲ್ಲ ಅದರ ಯಥಾ ಅಂತ ಆ ತರ ಶಬ್ದವನ್ನ ಬಳಸೋದು. ಆದ್ರೆ ಇಲ್ಲಿ ಯಥಾ ಶಬ್ದವನ್ನ ಪರೀಕ್ಷಿತ್ ರಾಜ ಬಳಸಿರೋದು ಪ್ರಶ್ನೆ ಮಾಡ್ಲಿಕ್ಕೆ, ಇದು ಒಂದ್ ಅಂಶ. ಮತ್ತೆ ಯತ್ರ ಅಂದ್ರೆ ಅದು ಪ್ರಶ್ನೆ ಮಾಡ್ಲಿಕ್ಕೆ ಬಳಸಲ್ಲ ಅಂತ ಶಬ್ದಗಳನ್ನ. ಯಾದೃಶಿ ಅನ್ನೋದು ಪ್ರಶ್ನೆ ಮಾಡ್ಲಿಕ್ಕೆ ಬಳಸಲ್ಲ ಶಬ್ದಗಳನ್ನ ಸಂಸ್ಕೃತದಲ್ಲಿ. ಇದರ ಬಗ್ಗೆ ಒಂದು ದೊಡ್ಡ ವಿಚಾರ ನಡೀತು ಈ ಟಿಪ್ಪಣಿಗಳಲ್ಲಿ. ಹೇಗೆ ಇದೆಲ್ಲ ಪ್ರಶ್ನೆ ಅನ್ನೋ ಅರ್ಥವನ್ನ ಒಳಗೊಂಡಿದೆ ಅಂತ. ಅದಕ್ಕೊಂದು ಕಾಠಕೋಪನಿಷತ್ತಿನ ಮಾತನ್ನ ಉದಾಹರಣೆ ಕೊಡ್ತಾರೆ. ಅಲ್ಲೆಲ್ಲ ಹೀಗೆ ಬಳಸಿದ್ದಾರೆ, ಯತ್ ಯತ್ ಅಂತ ಶಬ್ದಗಳು ಬಳಸಿದ್ದಾರೆ, ಅಂದ್ರೆ ಯಾವ ಅನ್ನೋ ಅರ್ಥದಲ್ಲಿ. ಆದ್ರೆ ಅಲ್ಲೆಲ್ಲ ಪ್ರಶ್ನ ಅನ್ನೋ ಅರ್ಥದಲ್ಲಿ ಇದೆ ಅಂತ. ಅಲ್ಲೇನ್ ಬಂತಂದ್ರೆ ಒಂದು ಶ್ಲೋಕ, ಯತಶ್ಚೋದೇತಿ ಸೂರ್ಯ ಅಸ್ತಂ ಯತ್ರ ಜಗಚ್ಚತಿ ತಂ ದೇವಾ ಸರ್ವೇ ಅರ್ಪಿತಾಸ್ತದುನಾತ್ಯೇತಿ ಕಶ್ಚನ ಏತದ್ವೈತತ್ ಅಂತ. ಅಲ್ಲಿ ಯಮದೇವರು ಉಪದೇಶ ಮಾಡ್ತಾ ಇದ್ದಾರೆ ನಚಿಕೇತನಿಗೆ. ಉಪದೇಶ ಮಾಡ್ತಾ ದೇವತೆಗಳೆಲ್ಲ ಯಾರನ್ನ ಆಶ್ರಯಿಸ್ತಾ ಇದ್ದಾರೆ ಗೊತ್ತಾ? ಯಾರ ಪ್ರೇರಣೆಯಿಂದ ಈ ಸೂರ್ಯ ಉದಯ ಆಗ್ತಾ ಇದ್ದಾನೋ, ಸೂರ್ಯ ಉದಯ ಆಗಬೇಕು ಅಂದ್ರೆ ಅವನ ಪ್ರೇರಣೆ ಬೇಕು, ಯಾರ್ದೋ ಒಬ್ಬನ ಪ್ರೇರಣೆ. ಅಷ್ಟೇ ಅಲ್ಲ, ಸೂರ್ಯ ಮುಳುಗಬೇಕು ಅಂದ್ರೂ ಒಬ್ಬನ ಪ್ರೇರಣೆ ಬೇಕು. ಹಾಗಾದ್ರೆ ಯಾರ ಪ್ರೇರಣೆಯಿಂದ ಸೂರ್ಯ ಬೆಳಗ್ತಾನೋ, ಯಾರ ಪ್ರೇರಣೆಯಿಂದ ಸೂರ್ಯ ಮುಳುಗ್ತಾನೋ ಅಂಥವನನ್ನೇ ದೇವತೆಗಳು ಆಶ್ರಯಿಸಿದ್ದಾರೆ. ಎಂದಿಗೂ ಅವನ ಅತಿಕ್ರಮಣ ಮಾಡೋದೇ ಇಲ್ಲ ದೇವತೆಗಳು. ದೇವತೆಗಳು ಹೇಗೆ ಅಂದ್ರೆ ಅವನ ಮಾತು ಕೇಳ್ಕೊಂಡು ಹಾಗೆ ಇರ್ತಾರೆ, ದಾಸಾನುದಾಸರಾಗಿ. ಯಾವತ್ತೂ ಅವನ ಮಾತನ್ನ ಅತಿಕ್ರಮಣ ಮಾಡಲ್ಲ ಅಂತ ಇಷ್ಟು ಬಂತು. ಇಲ್ಲಿ ಇದು ಪ್ರಶ್ನೆಗೆ ಉತ್ತರ ಕೊಟ್ಟ ಭಾಗ ಇದು. ನಚಿಕೇತ ಏನ್ ಪ್ರಶ್ನೆ ಕೇಳಿರ್ತಾನೆ ಅಂದ್ರೆ, ಮುಕ್ತರಿಗೂ ನಿಯಾಮಕವಾದ ದೇವರು ಹೇಗಿರ್ತಾನೆ, ಅವನ ಸ್ವರೂಪ ತಿಳಿಸ್ಕೊಡಿ ಅಂತ. ಅಂದ್ರೆ ಮುಕ್ತರನ್ನ ನೋಡ್ಕೊಳ್ಳುವಂತಹ, ಮೋಕ್ಷದಲ್ಲಿರುವವರನ್ನ ನೋಡ್ಕೊಳ್ಳುವಂತಹ ದೇವರ ಸ್ವರೂಪ ಹೇಗಿರುತ್ತೆ ಅಂತಂದ್ರೆ ಇದು ಹೀಗಿದೆ ಅಂತ ಉತ್ತರವನ್ನ ಕೊಡ್ತಾರೆ. ಅಲ್ಲಿ ಒಂದು ಮಾತು ಬಂತು, ತಂ ದೇವಾಶ್ಚಕ್ರಿರೇ ಧರ್ಮಂ ಸಜೇವಾದ್ಯ ಸಭುಶ್ವಃ. ಅದೆಲ್ಲ ಬಳಸ್ತಾ ಯಾವ ಸೂರ್ಯನನ್ನ ನಿಯಾಮಕ ಅಂತ ಹೇಳ್ತಾ ಇದ್ದೀರಿ ನೀವು, ಅಂದ್ರೆ ಸೂರ್ಯ ಬೆಳಗಬೇಕು, ಸೂರ್ಯ ಮುಳುಗಬೇಕು ಅಂದ್ರೆ ಒಬ್ಬನ ಪ್ರೇರಣೆ ಅಗತ್ಯ ಇದೆ ಅಂತ ಹೇಳ್ತಾ ಇದೀರಲ್ಲ, ಅಂಥ ಒಬ್ಬ ವ್ಯಕ್ತಿ ಎಲ್ಲ ದೇವತೆಗಳಿಗೆ ಆಶ್ರಯ ಹೇಗಾಗ್ಲಿಕ್ಕೆ ಸಾಧ್ಯ ಅಂತ ಅದರ ಅಭಿಪ್ರಾಯ. ಹೇಗೆ ಅವನು ಎಲ್ಲ ದೇವತೆಗಳಿಗೆ ಆಶ್ರಯ ಆಗ್ಲಿಕ್ಕೆ ಸಾಧ್ಯ? ಒಂದು ಈ ರೀತಿನೇ ಅಲ್ಲಿ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೊನೆಗೆ ಅರ್ಥವನ್ನ ಅಲ್ಲಿ ಹೇಳ್ತಾರೆ. ಮುಕ್ತ ಲೋಕದಲ್ಲಿ, ಮೋಕ್ಷ ಲೋಕದಲ್ಲಿ ಸೂರ್ಯನಿಗೆ ನಿಯಾಮಕ ಯಾರು? ಅವನನ್ನ ದೇವತೆಗಳು ಆಶ್ರಯಣ ಮಾಡ್ತಾರ? ಅವನನ್ನ ಯಾರು ಅತಿಕ್ರಮಣ ಮಾಡೋದಿಲ್ವಾ ಅಂತ ಇದು ನಚಿಕೇತನ ಪ್ರಶ್ನೆ ಅಂತ ಅಲ್ಲಿ ವಿವರಣೆ ಮಾಡಿದ್ದಾರೆ. ಆಮೇಲೆ ಕೊನೆಗೆ ಅಲ್ಲಿ ಉತ್ತರ ಕೊಟ್ರು, ಏನಿಲ್ಲ, ಅಲ್ಲಿ ಸೂರ್ಯನನ್ನ ನಿಯಮನ ಮಾಡೋದಾಗ್ಲಿ, ದೇವತೆಗಳಿಗೆ ಆಧಾರ ಸ್ತಂಭ ಇರೋನ್ ಯಾರು ಅಂತಂದ್ರೆ, ಅಷ್ಟೇ ರೀತಿ ಯಾರನ್ನ ಅತಿಕ್ರಮಣ ಮಾಡೋದಿಲ್ಲ ಅಂದ್ರೆ ಪರಬ್ರಹ್ಮನನ್ನೇ ಅಂತ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದ ಭಾಗದಲ್ಲಿ ನಾವು ಗಮನಿಸ್ಬೇಕಾದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಈ ಯತ್ ಯಾವ ರೀತಿ ಮತ್ತೆ ಎಲ್ಲಿ ಯಾವ ಪ್ರಕಾರ ಅನ್ನೋ ಅರ್ಥ ತಿಳಿಸುವಂತ ಶಬ್ದಗಳಿದೆ ನಿಜವಾಗಿ. ಆದ್ರೆ ಈ ಶಬ್ದಗಳೆಲ್ಲ ಪ್ರಶ್ನೆ ಅನ್ನೋ ಅರ್ಥದಲ್ಲೇ ಬಳಸಿದ್ದಾರೆ ಕಾಟಕೋಪನಿಷತ್ತಿನಲ್ಲಿ ಅಂತ. ಇದು ಆ ಸಂಸ್ಕೃತದ ಆ ಶಬ್ದಗಳು ಪ್ರಶ್ನೆ ಕೇಳ್ತಾ ಇದ್ದಾನೆ ಪರೀಕ್ಷಿತ್ ರಾಜ ಅಂತಾನೆ ಅನ್ಸಲ್ಲ, ಅವನೇ ಉತ್ತರ ಕೊಡೋ ತರ ಇರುತ್ತಿದು. ಆದ್ರೆ ಇದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಈ ಭಾಗವತ ಶ್ಲೋಕದಿಂದ ಅನ್ನೋ ಅಂಶವನ್ನ ತಿಳಿಸ್ಲಿಕ್ಕೆ ಇಲ್ಲಿ ಕಾಟಕೋಪನಿಷತ್ತಿನ ಒಂದು ಉದಾಹರಣೆ ತಗೊಂಡು ಹೇಳಿದ್ದಾರೆ. ಇದೆಲ್ಲ ಯಾಕೆ ಬಂತು ಅಂದ್ರೆ ಮಧ್ವಾಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಬಿಡಿಸಿದ್ದಾರೆ. ಇಲ್ಲಿ ಯತ್ ಶಬ್ದ ಪ್ರಶ್ನೆ, ಯತ್ ಅನ್ನೋ ಶಬ್ದವನ್ನ ಪ್ರಶ್ನೆ ಕೇಳಬೇಕಾದ್ರೆ ಬಳಸಿದ್ದಾರೆ. ಪ್ರಶ್ನೆ ಅನ್ನೋ ಅರ್ಥದಲ್ಲಿ ಯತ್ ಶಬ್ದ ಇದೆ. ಯಾಕೆ ಯತಶ್ಚೋದೇತಿ ಸೂರ್ಯ ಅಂತ ಕಾಟಕೋಪನಿಷತ್ತಿನಲ್ಲಿ ಮಾತು ಬಂದಿದೆ ಅಂತ ಬರೆದ್ರು. ಆದ್ರೆ ನಾವು ಕಾಟಕೋಪನಿಷತ್ತಿನಲ್ಲಿ ಏನ್ ಬಂದಿದೆ, ಯಾವ ಸಂದರ್ಭ ಎಲ್ಲ ತಿಳ್ಕೊಳ್ಬೇಕಲ್ಲ, ಅದನ್ನ ನಮಗೆ ಟಿಪ್ಪಣಿಗಳಲ್ಲಿ ವಿವರಿಸಿರ್ತಾರೆ. ಅದು ಕೂಡ ಸಂಕ್ಷಿಪ್ತವಾಗಿ ವಿವರಿಸಿರ್ತಾರೆ, ವಿಸ್ತಾರವಾಗಿ ವಿವರಿಸಿರೋದಿಲ್ಲ. ಸಾಮಾನ್ಯವಾಗಿ ಹೀಗ್ ಬರುತ್ತೆ ಅಂತ ಹೇಳಿ ಮುಂದೆ ಹೋಗ್ಬಿಡ್ತಾರೆ.
ನಾವು ಅದನ್ನು ಗಮನಿಸ್ಕೊಬೇಕು ಚೆನ್ನಾಗಿ. ಇನ್ನು ಮುಂದಕ್ಕೊಂದು ಕೋಶವನ್ನು ಉದಾಹರಣೆ ಕೊಡ್ತಾರೆ. ಯಚ್ಛಬ್ದಸ್ತು ಪರಾಮರ್ಶೆ ಪ್ರಶ್ನಾರ್ಥೆ ಚಾಪಿ ಭಣ್ಯತೆ. ಯಚ್ಛಬ್ದವನ್ನ ಪ್ರಶ್ನ ಅನ್ನೋ ಅರ್ಥದಲ್ಲೂ ಬಳಸೋದಿದೆ, ಕೋಶ ಇದೆ. ಯಥಾ ಇತ್ಯಸ್ಯ ಜಿತಾಸನಃ ಇತ್ಯಾದಿ ಯತ್ರ ಸ್ಥೂಲೆ ಅಂತ ಹೀಗೆ ಅದರ ವಿವರಣೆ ಮಾಡ್ತಾರೆ. ಅಂದ್ರೆ ಜಿತಾಸನಃ ಅಂದ್ರೆ ಆಸನವನ್ನ ಗೆದ್ದವನು ಅಂತ ಅನ್ಬೇಕಾದ್ರೆ ಅಲ್ಲಿ ಏನು ಪ್ರಶ್ನೆ ಏನು ಉತ್ತರ ಅಂತ ನಮಗ್ ಗೊತ್ತಾಗೋದಿಲ್ಲ. ಅದಕ್ಕೆ ಯಥಾ ಇತ್ಯಸ್ಯ ಜಿತಾಸನಃ ಯತ್ರ ಸ್ಥೂಲೆ ಅಂತ ಅದಕ್ಕೆ ವಿವರಣೆಯನ್ನ ಮಾಡಿದ್ದಾರೆ. ಅಂದ್ರೆ ಯತ್ರ ಅನ್ನೋ ಪ್ರಶ್ನೆಗೆ ಸ್ಥೂಲ ಅಂತ ಉತ್ತರ. ಅಂದ್ರೆ ಆಸನವನ್ನ ಗೆದ್ದಿದ್ದಾನೆ ನಿಜ, ಯಾವ ವಿಷಯದಲ್ಲಿ ಗೆದ್ದಿದ್ದಾನೆ ಅಂತಂದ್ರೆ ಸ್ಥೂಲೆ, ಸ್ಥೂಲವಾದ ವಸ್ತುವಿನಲ್ಲಿ ಅಂತ. ಆ ಶಬ್ದಗಳ ಸ್ವಾರಸ್ಯವನ್ನ ಬಿಡಿಸ್ಲಿಕ್ಕೆ ಹಾಗಲ್ಲಿ ವಿವರಣೆನ ಮಾಡಿದ್ದಾರೆ. ಅದೇನಂದ್ರೆ ಮುಂದೆ ಈ ಧ್ಯಾನ ಹೇಗ್ ಮಾಡೋದು ಅಂತ ಪ್ರಶ್ನೆ ಬರುತ್ತೆ. ಆಗ ಭಾಗವತಲ್ಲಿ ಒಂದು ಉತ್ತರ ಬಂತು. ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯ ಅಂತ ಕೊಡ್ತಾರೆ. ಅಂದ್ರೆ ನೀವು ಆಸನ ಗೆದ್ದಿರ್ಬೇಕು ಅಂದ್ರೆ ಸರಿಯಾಗಿ ನಾವೇನ್ ಆಸನ ಹಾಕೊಳ್ತೀವಲ್ಲ, ಆ ಆಸನ ಗೆಲ್ಲೋದು ಅಂದ್ರೆ ಏನರ್ಥ? ಒಳ್ಳೆ ಚಾಪೆ ಹಾಕೊಂಡ್ ಕೂತ್ಕೊಳ್ಳೋದು, ದರ್ಭಾಸನ ಕೃಷ್ಣಾಜಿನ ಹಾಕೊಂಡ್ ಕೊಡೋದು, ಅದು ಗೆಲ್ಲೋದ? ಅದಲ್ಲ. ಇವಾಗ ಜಪಕ್ಕೆ ಕೂಡ್ತ್ರೆ ಒಂದ್ 2 ನಿಮಿಷ ಆಗ್ಲಿಲ್ಲ ಆಗ್ಲೇ ಕಾಲನ್ನ ಆಚೆ ಈಚೆ ಅಲ್ಲಾಡಿಸ್ತಾ ಇರ್ತೀವಿ. ಅದು ಮಾಡ್ತಾ ಇದ್ರೆ ಆಸನ ಸಿದ್ಧಿನೇ ಆಗಿಲ್ಲ ಅಂತ. ಅಂದ್ರೆ ಕೂತ್ರೆ ನೇರವಾಗಿ ಹಾಗೆ ಕೂತಿರ್ಬೇಕಂತೆ, ಎಷ್ಟೊತ್ತಾದ್ರೂ ಜಪ ಮಾಡ್ತ, ಎಷ್ಟು ಕಷ್ಟ. ಆ ರೀತಿ ಕೂಡ್ಬೇಕು ಅಂದ್ರೆ ಆಸನ ಸಿದ್ಧಿ ಮುಖ್ಯ. ಒಂದು ಸಲಿ ಅವನು ಪದ್ಮಾಸನನೋ ಯಾವ್ದಾರ ಒಂದು ಆಸನ ಹಾಕಿ ಕೂತ್ರೆ ಹಾಗೆ ಕೂತಿರ್ಬೇಕು ಗಂಟಾನುಗಟ್ಲೆ ದೇವರ ಧ್ಯಾನ ಮಾಡ್ತಾ. ಇದು ಸಾಧ್ಯನಾ? ಒಂದ್ ಸ್ವಲ್ಪ ಹೊತ್ತು ಕೂತ ಮೇಲೆ ಏಳ್ಲಿಕ್ಕೆ ಕಷ್ಟ ಆಗ್ಬಿಡತ್ತೆ, ಕಾಲ್ ಜವ್ ಹಿಡಿಯತ್ತೆ, ಏಳ್ಲಿಕ್ಕೆ ಕಷ್ಟ. ಆ ರೀತಿ ಅನುಭವ ಆಗತ್ತೆ ಜಪ ಮಾಡ್ಬೇಕಾದ್ರೆ. ಅಂಥದ್ರಲ್ಲಿ ಆಸನ ಶುದ್ಧಿನೇ ಇರಲ್ಲ. ಅದನ್ನ ಆಸನ ಶುದ್ಧಿಯನ್ನ ಮಾಡ್ಕೊಳ್ಬೇಕು ಧ್ಯಾನವನ್ನ ಮಾಡ್ಬೇಕಾದ್ರೆ ಮೊದಲಿಗೆ. ಆಮೇಲೆ ಶ್ವಾಸ ಗೆಲ್ಬೇಕು, ಈ ಉಸಿರಾಟ ಕ್ರಿಯೆ ಏನಿದೆ ಅದನ್ನ ಗೆದ್ದಿರ್ಬೇಕು. ಹಾಗೆ ಜಿತ ಸಂಘ, ಕೆಟ್ಟವರ ಸಂಘ ಆಗಿರಬಾರ್ದು, ಒಳ್ಳೆಯವರ ಸಂಘವನ್ನ ಪಡೆದಿರ್ಬೇಕು, ಇಂದ್ರಿಯಗಳನ್ನ ಗೆದ್ದಿರ್ಬೇಕು. ಸರಿ, ಇದೆಲ್ಲ ಯಾವ ವಿಷಯದಲ್ಲಿ ಹೇಳ್ತಾ ಇದೀರಿ ಅಂದ್ರೆ ಆಗುದ್ಲಿ ಉತ್ತರ ಕೊಡ್ತಾರೆ. ಸ್ಥೂಲೇ ಭಗವತೋ ರೂಪೆ ಮನಸ್ಸಂಧಾರಯೇ ಧಿಯ. ಭಗವಂತನ ಸ್ಥೂಲ ರೂಪ ಏನಿದೆ ಅದರ ಬಗ್ಗೆ ಮನಸ್ಸನ್ನ ಹೀಗೆ ಮನುಷ್ಯ ಧಾರಣೆ ಮಾಡ್ಬೇಕು. ದೇವರ ಬಗ್ಗೆ ಅವನು ಧಾರಣೆ ಮಾಡ್ಬೇಕಾದ್ರೆ ಆ ಸ್ಥೂಲ ರೂಪದಲ್ಲಿ ಇಷ್ಟೆಲ್ಲ ಗುಣಗಳನ್ನ ಪಡೆದಿರ್ಬೇಕು. ಆಗ ಎಂತ ಧ್ಯಾನ ಅಂತೆಲ್ಲ ಬಂತು. ಮುಂದೆ ಅಲ್ಲಿ ವಿವರಣೆ ಮಾಡ್ತಾ ಹೋಗ್ತಾರೆ. ಈ ಭಾಗಗಳೆಲ್ಲ ನಮ್ಗೆ ಏನು ಗೊತ್ತಾಯ್ತು ಅಂದ್ರೆ ಈ ಯಥಾ ಯತ್ ಅನ್ನೋ ಶಬ್ದಗಳೆಲ್ಲ ಬಳಸೋದು ಪ್ರಶ್ನೆ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ ಅಂತ ಇಷ್ಟು ವಿಷಯ ಇಲ್ಲಿ ಗೊತ್ತಾಗಿದೆ. ಕೆಲವರೆಲ್ಲ ಇದನ್ನ ಪ್ರಶ್ನಾರ್ಥ ಅಂತ ಇಟ್ಕೊಳಲ್ಲ. ಅದೇನಂದ್ರೆ ಗುರುಗಳ ಮುಂದೆ ಆಜ್ಞೆ ಮಾಡಬಾರ್ದಂತೆ. ಇದೇನಿದು ಈ ಪ್ರಶ್ನೆ ಹೀಗೆ, ಇದು ಏನ್ ಪ್ರಶ್ನೆ ಇದು, ಒಂದಿಷ್ಟು ಪ್ರಶ್ನೆಗಳು ಕೇಳೋದು, ಇದು ಹೇಗೆ ಇದು ಹೇಗೆ ಇದು ಹೇಗೆ ಅಂತ. ಹಾಗೆ ಜೋರಾಗಿ ಗುರುಗಳ ಬಳಿ ಬಾಯಿ ಬಿಟ್ಟು ಕೇಳಬಾರ್ದಂತೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಾರ್ಥನೆ ಮಾಡೋ ರೀತಿಯಲ್ಲಿ ಹೇಳ್ಬೇಕು. ಅದಕ್ಕೋಸ್ಕರ ಇಲ್ಲಿ ಹೇಗೆ ಈ ವಿಷಯದ ಬಗ್ಗೆ ಯಾವ ರೀತಿ ಧ್ಯಾನ ಮಾಡ್ಬೇಕು, ಯಾವ ವಿಷಯ ಅಂತ ನಿಜವಾಗಿ ಈ ಕಥಂ ಕುತ್ರ ಕೀದೃಶಿ, ಇದು ಹೇಗೆ ಯಾವ ರೀತಿ ಯಾವ ವಿಷಯದಲ್ಲಿ ಈ ಎಲ್ಲ ಸಮ್ಮತ ಆಗಿದೆ ಯೋಗಿಗಳಿಗೆ ಅಂತ ಹೀಗೆ ವಿವರಣೆ ಮಾಡ್ಬೇಕಾಗಿತ್ತು. ಆದ್ರೆ ಇದೆಲ್ಲ ಪ್ರಶ್ನೆಗಳನ್ನ ಮಾಡಿದ್ರಲ್ಲ ಸರಿ ಇಲ್ವಲ್ಲ ಅಂತ ಅವ್ರು ಸ್ವಲ್ಪ ಆ ರೀತಿ ವಿವರಣೆ ಮಾಡಿದ್ದಾರೆ. ಆದ್ರೆ ಹಾಗಲ್ಲ. ಇದಕ್ಕೆ ಏನಂದ್ರೆ ನಿಜವಾದ ಉತ್ತರ ಯಥಾ ಯತ್ರ ಅನ್ನೋ ಶಬ್ದಗಳನ್ನೆಲ್ಲ ಆ ಪ್ರಶ್ನ ಅನ್ನೋ ಅರ್ಥದಲ್ಲೂ ಬಳಸ್ತಾರೆ, ಅದೇನ್ ತಪ್ಪಿಲ್ಲ ಅಂತ. ಈ ಒಂದು ಭಾಗವನ್ನು ಕೂಡ ಇಲ್ಲಿ ನೋಡ್ಬಹುದು. ಇಲ್ಲಿ ತತಶ್ಚ ಅಯಮರ್ಥ ಅಂತ ಸ್ವಲ್ಪ ಯಾದುಪತ್ಯದಲ್ಲಿ ಬಿಡಿಸಿದ್ದಾರೆ. ಈ ಶ್ಲೋಕ ಸ್ವಲ್ಪ ವಿವರವಾಗಿ ಇಲ್ಲಿ ಹೇಳಿದ್ದಾರೆ. ಇದೊಂದು ವಿವರಣೆ ಮಾಡಿ ಮುಂದಕ್ಕೆ ಹೋಗೋಣ. ಇಲ್ಲಿ ಧಾರಣೆಯ ಬಗ್ಗೆ ಹೇಳಿದ್ರು, ಒಟ್ಟು ಸಾರ ಅರ್ಥ ಹೇಳ್ತಾರೆ. ಧಾರಣ ಅಂದ್ರೆ ಏನು? ಮನಸ್ಸಿನ ಜಯ ಪಡಿಬೇಕು. ನಾವು ನಮ್ಮ ಮನಸ್ಸನ್ನ ಹತೋಟಿಲಿ ಇಟ್ಕೊಳ್ಬೇಕು ಅಂದ್ರೆ ದೇವರ ಸ್ಮರಣೆಯನ್ನ ನಿರಂತರವಾಗಿ ಮಾಡ್ತಾ ಇರ್ಬೇಕು. ಇದನ್ನ ಧಾರಣ ಅಂತ ಕರೀತಾರೆ. ಆದ್ರೆ ಆ ಧಾರಣವನ್ನ ಸಂಪಾದನೆ ಮಾಡೋದು ಹೇಗೆ, ಅದಕ್ ಬೇಕಾಗಿದ್ ಏನೇನು ಅಂತ ವಿಷಯದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ ಹೇಗೆ ಅಂತ. ಅವಾಗ 2 ಪ್ರಶ್ನೆ ಬಂತಂತೆ. ಮನೋಜಯ ಅನಂತರ ಭಾವಿ ಸ್ವಯೋಗ್ಯ ಧಾರಣಾ ವಿಷಯ ಭಗವದ್ ರೂಪೇ ಉತ ಅನ್ಯತ್ರ. ಯಾವ ದೇವರ ರೂಪವನ್ನ ನೋಡ್ಬೇಕಾದ್ರೆ ಈ ಧಾರಣೆಯ ಬಗ್ಗೆ ತಿಳಿಸ್ತಾ ಇದ್ದೀರಿ. ಅಂದ್ರೆ ಮೊದಲು ಮನಸ್ಸನ್ನ ಗೆದ್ದಾದ ಮೇಲೆ ಒಂದು ಭಗವಂತನ ರೂಪ ದರ್ಶನ ಆಗತ್ತೆ. ಅಂದ್ರೆ ನಮ್ಮ ಮನಸ್ಸು ನಮ್ಮ ಹತೋಟಿಗೆ ಬಂದ ಮೇಲೆ ದೇವರ ರೂಪವನ್ನ ನೋಡ್ತೀವಿ. ಆ ಭಗವಂತನ ರೂಪ ನೋಡ್ಬೇಕಾದ್ರೆ ಏನು ಧಾರಣ ಬೇಕಲ್ಲ, ಆ ಧಾರಣ ಬಗ್ಗೆ ಹೇಳ್ತಾ ಇದ್ದೀರೋ ಅಥವಾ ಬೇರೆ ಭಗವಂತನ ರೂಪದ ಬಗ್ಗೆನೋ ಅಂದ್ರೆ ಅದಲ್ಲ.
ಯಾಕೆಂದ್ರೆ ಧಾರಣೆಯ ಮುಂಚೆನೆ ಮನಸ್ಸಿನ ಜಯ ಇಲ್ಲ, ಮನಸ್ಸನ್ನು ಗೆಲ್ಲೋದು ಧಾರಣೆ ಮಾಡಿದ ಮೇಲೆ ಅದರ ಬಗ್ಗೆ ಅಲ್ಲ. ಇನ್ನು ಎರಡನೇದಕ್ ಬಂದ್ರೆ ಆ ಧಾರಣೆಗೆ ದೇವರ ರೂಪ ಕಾಣ್ತಾ ಇದೆ ಅಂದ್ರೆ ದೇವರ ಸ್ಮರಣೆ ಮಾಡ್ತಾ ಇದೀವಿ, ಆ ಧಾರಣೆ ಅದು ಒಂದೊಂದು ಅಂಗಾಂಗಗಳ ಸ್ಮರಣೆ ಅಷ್ಟೇ. ಅಲ್ಲಿ ಭಗವಂತ ಕಾಣಿಸ್ತಾನೆ ಅಂದ್ರೆ ಅಂತ ಭಗವಂತನ ರೂಪ ಎಂಥದ್ದು, ಹೀಗೆ ವಿವರಣೆಯನ್ನ ಮಾಡಿಕೊಂಡು ನಮಗೆ ಬೇಕಾಗಿದ್ದಿಲ್ಲ ಏನು ಅಂದ್ರೆ ಧಾರಣ ಯಾವ ರೀತಿ ಯೋಗಿಗಳಿಗೆ ಸಮ್ಮತ, ಯೋಗಿಗಳೆಲ್ಲ ಧಾರಣ ಮಾಡ್ಬೇಕು ಅಂದ್ರೆ ಎಂಥ ಧಾರಣ ಅವರಿಗೆ ಬೇಕಾಗಿದೆ ಅಪೇಕ್ಷಿತ, ಅದು ನಮಗೆ ಬೇಕು ಅಂತ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತ ಕೇಳಿದ್ದಾರೆ. ಇಷ್ಟು ಈ 22ನೆಯ ಶ್ಲೋಕದ ವಿವರಣೆ ಆಯ್ತು. ಈಗ 23ನೇ ಶ್ಲೋಕಕ್ಕೆ ಬರೋಣ. ಶ್ರೀ ಶುಕ ಉವಾಚ ಅಂತ ಈಗ ಮುಂದೆ ಅದೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಮುಂದುವರಿಸ್ತಾ ಇದ್ದಾರೆ. ಜಿತಾಸನೋ ಜಿತಶ್ವಾಸೋ ಜಿತ ಸಂಗೋ ಜಿತೇಂದ್ರಿಯ ಸ್ಥೂಲೆ ಭಗವತೋ ರೂಪೇ ಮನಸ್ಸಂಧಾರಯೇತ್ ಧಿಯಾ. ಇಲ್ಲಿ ಆಸನವನ್ನ ಗೆದ್ದಿರ್ಬೇಕು, ಪ್ರಾಣಾಯಾಮ ಚೆನ್ನಾಗಿ ಮಾಡೋದು ಗೊತ್ತಿರ್ಬೇಕು, ವಿಷಯ ಪದಾರ್ಥಗಳ ಸಂಘ ಬಿಟ್ಟಿರ್ಬೇಕು, ಇಂದ್ರಿಯಗಳನ್ನ ಗೆದ್ದಿರ್ಬೇಕು. ಇಂಥ ವ್ಯಕ್ತಿ ತನ್ನ ಮನಸ್ಸನ್ನ ಭಗವಂತನ ಸ್ಥೂಲ ರೂಪದಲ್ಲಿ ಚೆನ್ನಾಗಿ ಬುದ್ಧಿಯ ಜೊತೆಗಿಡ್ಬೇಕು ಅಂತ ಇಷ್ಟು ಶುಕಾಚಾರ್ಯರು ತಾವು ಉತ್ತರ ಕೊಟ್ಟರು. ಇದೆಲ್ಲ ಆ ಪರೀಕ್ಷಿತ್ ರಾಜನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರೋದು. ಧಾರಣ ಹೊಂದಬೇಕು, ನಾವು ದೇವರ ಒಂದೊಂದು ಭಾಗದ ಸ್ಮರಣೆ ಸರಿಯಾಗಿ ಮಾಡಬೇಕು ಅಂತ ಆದ್ರೆ ಇಷ್ಟೆಲ್ಲ ಮೊದಲೇ ಗೆದ್ದಿರ್ಬೇಕಂತೆ. ಇಂದ್ರಿಯ ಗೆದ್ದಿರ್ಬೇಕು, ಉಸಿರಾಟ ಅದನ್ನ ಗೆದ್ದಿರ್ಬೇಕು, ಸಂಘವನ್ನ ಗೆದ್ದಿರ್ಬೇಕು, ಆಸನ ಗೆದ್ದಿರ್ಬೇಕು. 4ನ್ನ ಗೆದ್ದಿದ್ರೆ ಮಾತ್ರ ಅವನು ಧಾರಣ ಮಾಡ್ಲಿಕ್ಕೆ ಯೋಗ್ಯ ವ್ಯಕ್ತಿ, ಅಧಿಕಾರಿ ಅಂತ ಆಗ್ತಾನೆ. ಇದು ಈ ಶ್ಲೋಕದ ವಿವರಣೆ. ಇದನ್ನಾಗ್ಲೇ ನಾವು ಅರ್ಥವನ್ನು ಹಿಂದಕ್ಕೆ ನೋಡಿದೀವಿ. ಈಗ ಆ ಪ್ರಶ್ನೆಗೆ ಶುಕಾಚಾರ್ಯರ ಮುಖಾಂತರ ಏನು ಉತ್ತರ ಬಂತು ಅಂತ ನೋಡಿದ್ವಿ. ಇನ್ನೊಂದು ಪ್ರಶ್ನೆ ಇತ್ತು, ಆ ಪ್ರಶ್ನೆಗೆ ಈಗ ಉತ್ತರ ಕೊಡ್ತಾರೆ 24ನೆಯ ಶ್ಲೋಕ. ಅದನ್ನ ಈಗ ನೋಡೋಣ. ವಿಶೇಷಸ್ತಸ್ಯ ದೇಹೋಯಂ ಸ್ಥವಿಷ್ಠಶ್ಚ ಸ್ಥವೀಯಸಾಂ ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚ ಯತ್. ಇನ್ನು ತಾವು 3ನೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಅದು ಒಂದೊಂದೇ ಪ್ರಶ್ನೆಗೆ ಒಂದೊಂದು ಉತ್ತರಗಳು ಬಂದಿದೆ. ಧಾರಣ ಮಾಡೋದು ಹೇಗೆ, ಯೋಗಿಗಳಿಗೆ ಒಪ್ಪಂದವಾದಂತಹ ಈ ಧಾರಣ ಯಾವುದು, ಅದೆಲ್ಲ ಬಂತು. ಇನ್ನು ಯಾವ ರೀತಿ ಧಾರಣೆ ಮಾಡಿದ್ರೆ ಮನಸ್ಸಿನ ಕಶ್ಮಲ ಹೋಗುತ್ತೆ ಅಂತೆಲ್ಲ ಪ್ರಶ್ನೆ ಬಂತಲ್ಲ, ಅದಕ್ಕೆ ಈಗ ಉತ್ತರ ಕೊಡ್ತಾರೆ. ವಿಶೇಷ ತಸ್ಯ ದೇಹೋಜಂ. ಭಗವಂತನ ದೇಹ ಅಂದ್ರೆ ಯಾವುದು? ಭಗವಂತನ ದೇಹ ಅಂದ್ರೆ ಸಮಗ್ರ ಬ್ರಹ್ಮಾಂಡನೇ ದೇವರ ದೇಹ. ಎಲ್ಲರ ಒಳಗಡೆ ದೇವರಿದ್ದಾನೆ. ಈಗ ನಾವು ನಮ್ಮ ದೇಹದ ಒಳಗಡೆ ಇರ್ತೀವಿ, ನಮಗೆ ದೇಹ ಅಂದ್ರೆ ಹೊರಗಿನದು, ಇದು ಸ್ಥೂಲ ದೇಹ. ಹಾಗೆ ದೇವರಿಗೆ ಸಮಗ್ರ ಬ್ರಹ್ಮಾಂಡ ಏನಿದೆ ಅದೆಲ್ಲ ದೇಹ. ಯಾಕೆ ಎಲ್ಲ ವಸ್ತುಗಳ ಒಳಗಡೆ ಅವನಿರ್ತಾನೆ, ಆದ್ರಿಂದ ಅವನಿಗೆ ಇಡೀ ಬ್ರಹ್ಮಾಂಡ ದೇಹ ಅಂತ ಆಯ್ತು. ಇದು ಅಷ್ಟೇ ಅಲ್ಲ, ಈ ಪ್ರಪಂಚ ಏನಿದೆಯಲ್ಲ, ಈ ಪ್ರಪಂಚ ಕಾಣ್ತಾ ಇರೋದೇ ನಮ್ಗೆ ಈ ಬ್ರಹ್ಮಾಂಡದಲ್ಲಿ. ಅದು ಪ್ರಪಂಚ ಅಂದ್ರೇನು? ಭೂತಂ ಭವ್ಯಂ ಭವಚ್ಚ. ಈಗಿರೋದು, ಹಿಂದೆ ಇದ್ದದ್ದು, ಮುಂದೆ ಬರೋದು ಏನೇನಿದೆ ಈ ಸಮಗ್ರ ಪ್ರಪಂಚ, ಅದು ಜಡ ಆಗ್ಲಿ ಚೇತನ ಆಗ್ಲಿ ಯಾವುದೇ ರೀತಿಯ ಪ್ರಪಂಚ ಆಗ್ಲಿ, ಇದು ಬ್ರಹ್ಮಾಂಡದಲ್ಲಿ ಕಾಣ್ತಾ ಇದೆ. ಅಂಥ ಬ್ರಹ್ಮಾಂಡ ಇದೆಯಲ್ಲ, ಅದು ದೊಡ್ಡ ವಸ್ತುಗಳಿಗಿಂತ ದೊಡ್ಡದು. ಈಗ ನಾವು ಯಾವ್ದು ದೊಡ್ಡ ವಸ್ತು ಅಂತ ಯೋಚಿಸ್ತಾ ಹೋದಷ್ಟು ಕೊನೆಗೆ ಸಿಗೋದು ಬ್ರಹ್ಮಾಂಡನೇ.
ಅಂತ ದೊಡ್ಡ ಬ್ರಹ್ಮಾಂಡ ಏನಿದೆ ಅದು ಭಗವಂತನ ಒಂದು ಪ್ರತಿಮೆಯ ರೀತಿಯಲ್ಲಿದೆ, ಭಗವಂತನ ದೇಹದ ರೀತಿಯಲ್ಲಿದೆ. ಆದ್ರಿಂದ ನಿಜವಾಗಿ ಅದು ದೇಹ ಅಲ್ಲ. ಕೆಲವರೆಲ್ಲ ಹೇಳ್ತಾರೆ ಬ್ರಹ್ಮಾಂಡ ಅಂದ್ರೆ ದೇವರೇ ಬ್ರಹ್ಮಾಂಡವಾಗಿ ಪರಿಣಾಮ ಹೊಂದಿದ್ದು, ಅವನೇ ಬದಲಾಗ್ಬಿಟ್ಟ ಅಂತ. ಮಣ್ಣು ತಾನೇ ಮಡಿಕೆ ಆಗ್ಬಿಡತ್ತೆ, ಆ ರೀತಿ ಅಲ್ಲ. ಅವನಿಗೆ ಇದು ಸ್ವರೂಪ ದೇಹ ಅಲ್ಲ, ತಂದೆ ದೇಹ ಅಲ್ಲ ಈ ಬ್ರಹ್ಮಾಂಡ. ಇದ್ರ ಒಳಗಡೆ ಇದ್ಕೊಂಡು ಕೆಲಸವನ್ನ ಮಾಡ್ತಾನಷ್ಟೆ. ಈಗ ಜೀವ ಮತ್ತೆ ಹೊರಗಿನ ದೇಹ ಒಂದೇ ಅಂತ ಯಾರು ಹೇಳ್ತಾರ? ಈಗ ನಮಗೂ ದೇಹ ಇರುತ್ತೆ, ಹೊರಗಿನ ದೇಹ. ದೇಹ ಮತ್ತೆ ದೇಹದ ಒಳಗಡೆ ಇರುವ ಜೀವ ಒಂದೇ ಅಲ್ಲ, ಬೇರೆ ಬೇರೆ. ಒಂದೇ ಆಗಿದ್ರೆ ದೇಹ ಸುಟ್ಟೋದ್ಮೇಲೆ ಜೀವನೂ ಹೊರಟೋಗ್ಬಿಡ್ಬೇಕು ಅದ್ರ ಜೊತೆಗೇನೆ. ಆದ್ರೆ ಹಾಗಿಲ್ಲ, ದೇಹ ಸುಟ್ಟರೂ ಕೂಡ ಜೀವ ಇರ್ತಾನೆ. ಅದೇ ರೀತಿ ಪರಮಾತ್ಮ ತಾನು ಈ ಬ್ರಹ್ಮಾಂಡ ಹೋದ್ರು ತಾನಿರ್ತಾನೆ ಪರಮಾತ್ಮ. ಅವನಿಗೇನೋ ಆಗೋದಿಲ್ಲ, ಯಾಕೆ ಅವನ ದೇಹ ಅಲ್ಲ ಇದು. ಅದೇ ಜೀವನ ಸ್ವರೂಪ ದೇಹ ಅಂತ ಇರುತ್ತೆ, ಪ್ರತಿಯೊಬ್ಬ ಜೀವರಿಗೂ ತಮ್ಮ ತಮ್ಮ ಸ್ವರೂಪದ ದೇಹ ಇರುತ್ತೆ. ಆ ದೇಹ ಹೋಯ್ತು ಅಂದ್ರೆ ಜೀವ ಇರೋದಿಲ್ಲ ಅಂತ ಅರ್ಥ. ಆದ್ರೆ ಹಾಗೆ ಹೇಳ್ತಾರೆ ಅಲ್ಲಿ, ಹೇಗೆ ಜೀವನಿಗೆ ಒಂದು ಸ್ಥೂಲ ದೇಹ ಹೊರಗಿನ ದೇಹ ಇರುತ್ತೆ, ಆ ದೇಹ ಹೋದ ಮೇಲೂ ಕೂಡ ಜೀವ ಇರ್ತಾನೆ. ಅದೇ ರೀತಿ ಸಮಗ್ರ ಬ್ರಹ್ಮಾಂಡ ಪರಮಾತ್ಮನಿಗೆ ಒಂದು ದೇಹ. ಸಮಗ್ರ ಬ್ರಹ್ಮಾಂಡ ಪ್ರಳಯ ಆಗತ್ತೆ, ಹಾಗಂದ ಕೂಡಲೇ ದೇವರಿಗೆ ಏನಾದ್ರು ತೊಂದರೆ ಆಗತ್ತಾ? ಏನೂ ಆಗೋದಿಲ್ಲ. ಆ ರೀತಿ ಆಯ್ತು. ಈಗ ಆಕಾಶ ಇದೆ, ಆಕಾಶ ಗಾಳಿ ಎಲ್ಲ ಕಡೆ ಇದೆ. ಒಂದು ಮನೆ ಸುಟ್ಟೋಯ್ತು ಅಂದ್ರೆ ಮನೆ ಒಳಗಡೆ ಇದ್ದ ಆಕಾಶ ಸುಟ್ಟೋಗತ್ತಾ? ಇಲ್ಲ. ಮನೆ ಒಳಗಡೆ ಇದ್ದ ಗಾಳಿ ಸುಟ್ಟೋಗತ್ತಾ? ಇಲ್ಲ. ಹಾಗಾದ್ರೆ ಹೊರಗಿನ ವಸ್ತು ಹೋದ ಕೂಡಲೇ ಒಳಗಿರೋ ವಸ್ತು ನಾಶ ಆಗ್ಲೇಬೇಕು ಅಂತಿಲ್ಲ. ಅದನ್ನ ಇಲ್ಲಿ ಹೇಳ್ತು. ಈ ರೀತಿ ಭೂತಂ ಭವ್ಯಂ ಭವಚ್ಚ, ಹಿಂದೆ ಮುಂದೆ ಈಗ ಏನೇನಿದೆ ಈ ಪ್ರಪಂಚ ಬ್ರಹ್ಮಾಂಡದಲ್ಲಿ ಕಾಣಿಸ್ತಾ ಇರೋದು, ಇಂಥ ಬ್ರಹ್ಮಾಂಡ ಸಾಮಾನ್ಯ ಅಲ್ಲ, ಎಲ್ಲ ಸ್ಥೂಲವಾದ ವಸ್ತುಗಳೇನಿದೆ ಅದಕ್ಕಿಂತ ಸ್ಥೂಲ. ಇದು ದೇವರ ಪ್ರತಿಮೆ ಯಂತೆ, ದೇವರ ಪ್ರತಿಮೆಯಂತೆ ನಾವು ಭಾವಿಸ್ಬೇಕು. ಶಿಲಾ ಇರುತ್ತೆ, ಕಲ್ಲಿನ ಮೂರ್ತಿ ಇರುತ್ತೆ, ಕಲ್ಲಿನ ಒಳಗಡೆ ದೇವರು ಇರ್ತಾನೆ. ಕಲ್ಲು ಅದೇ ಭಗವಂತ ಅಲ್ಲ, ಕಲ್ಲೇ ಭಗವಂತ ಅಲ್ಲ. ಕಲ್ಲಿನ ಕೈ ಕಾಲು ಭಗವಂತನ ಕೈ ಕಾಲಲ್ಲ. ಭಗವಂತನ ಕೈ ಕಾಲು ಬೇರೆ, ಆ ಕಲ್ಲಿನ ಪ್ರತಿಮೆಯ ಕೈ ಕಾಲು ಬೇರೆ. ಕಲ್ಲಿನ ಪ್ರತಿಮೆಯ ಒಳಗಡೆ ದೇವರು ಇರ್ತಾನೆ, ಸನ್ನಿಧಾನ ಇರುತ್ತೆ, ಹೊರತು ಅದು ದೇಹ. ಯಾಕಂದ್ರೆ ಕಲ್ಲು ಒಡೆದು ಹೋದ್ರೆ ಅದು ಆಗ ಭಗವಂತನೇ ಇರಲ್ಲ ಅಂತ ಆಗ್ತಾನ? ಇಲ್ಲ. ಒಳಗಡೆ ಇದ್ದ ಭಗವಂತ. ಕಲ್ಲು ಯಾವಾಗ್ಲೂ ಮೇಲಿಂದ ಬಿತ್ತು, ಅಥವಾ ಯಾವ್ದೋ ಒಂದು ಮೂರ್ತಿ ಕೈಯಲ್ಲಿ ಹಿಡ್ಕೊಂಡಿದ್ರು ಬಿತ್ತು, ಅದು ಒಡೆದು ಹೋಯ್ತು. ಒಡೆದು ಹೋದ ಕೂಡ್ಲೆ ಆ ಭಗವಂತನ ಕೈ ಮುರಿದೋಯ್ತು, ಕಾಲ್ ಮುರಿದೋಯ್ತು ಅಂತ ಹೇಳ್ತಾರ. ಹಾಗೆಲ್ಲ ಹೇಳಿಕ್ ಸಾಧ್ಯನೇ ಇಲ್ಲ. ದೇವರ ಮೂರ್ತಿ ಅದು, ದೇವರ ಪ್ರತಿಮೆ, ಅಲ್ಲಿ ಸನ್ನಿಧಾನ ಇತ್ತು ಅಷ್ಟೇ. ಆದ್ರೆ ಅವನ ಕೈ ಕಾಲು ಏನಾಗಲ್ಲ. ಹಾಗೆ ನೋಡಿದ್ರೆ ಎಷ್ಟು ಸಲ ಸಾಲಿಗ್ರಾಮ ಬೀಳ್ಬಹುದು, ಮತ್ತೊಂದು ಕೈಯಿಂದ ಜಾರಿ ಬೀಳ್ಬಹುದು, ಎಲ್ಲ ಬಿದ್ದಾಗ ದೇವರ ಕೈ ಮುರಿದೋಯ್ತು ಅಂತ ಹಿಂಗ್ ಹೇಳ್ತಾರ. ಅದಕ್ಕೆ ಅರ್ಥ ಇಲ್ಲ ಮಾತಿಗೆ. ಅದರಿಂದ ದೇವರ ಕಲ್ಲಿನ ಮೂರ್ತಿ ಎಂದ ಏನರ್ಥ? ದೇವರ ಸನ್ನಿಧಾನ ಇರುವಂತಹ ಮೂರ್ತಿ. ಅದರ ಕೈ ಕಾಲು ದೇವರ ಕೈ ಕಾಲು ಬೇರೆನೆ, ಅದು ಒಂದೇ ಅಂತ ಹೇಳಬಾರ್ದು. ಇದರ ಬಗ್ಗೆ ಎಲ್ಲ ಒಂದು ಮಾತನ್ನ ಹೇಳ್ತಾರೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದಿರುವಂತಹ ಒಂದು ಮಾತು, ಅದನ್ನ ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಶಿಲಾವತ್ತಸ್ಯ ದೇಹೋಯಂ ಆಂಡಕೋಶಸ್ತು ಸಾವೃತಿ ತತ್ತಂತ್ರತ್ವಾತ್ ನ ತತ್ಸಂಸ್ಥ ದುಃಖ ಭೋಗೋಸ್ಯ ನ ಕ್ವಚಿತ್ ಅಂತ. ಅವನು ದೇಹದ ಒಳಗಡೆ ಇರ್ತಾನೆ, ಆದ್ರೆ ದೇಹಕ್ಕಾಗೋ ದುಃಖ ಅವನಿಗೆ ಆಗೋದಿಲ್ಲ. ಯಾಕೆ ಅಂದ್ರೆ ಆ ದೇಹ ಇವನ ಅಧೀನ. ಎಲ್ಲಿವರೆಗೂ ಅವನಿಗೆ ಬೇಕು ಅನ್ಸತ್ತೋ ಅಲ್ಲಿವರೆಗೂ ಇಟ್ಕೊಳ್ತಾನೆ, ಆಮೇಲೆ ಅದನ್ನ ವಿಸರ್ಜನೆ ಮಾಡ್ತಾನೆ ಅಷ್ಟೇ. ಅವನಿಗೇನ್ ಆಗ್ಬೇಕಾಗಿಲ್ಲ. ಯಾವ್ದದು ಸಾಮಾನ್ಯವಾದದ್ದೇನಲ್ಲ. ಆಂಡಕೋಶಸ್ತು ಸಾವೃತಿ ಅಂತ ಅಂದ್ರೆ 14 ಲೋಕಾತ್ಮಕವಾದ ಸಮಗ್ರ ಬ್ರಹ್ಮಾಂಡ ಏನಿದೆ, ಅದು ಆ ಬ್ರಹ್ಮಾಂಡ ಅದು ಬ್ರಹ್ಮನಿಗೆ ಶರೀರ. ಅಂತಹ ಆ ಬ್ರಹ್ಮ ಏನಿದಾನೆ ಅವನ ಒಳಗಡೆನೂ ಕೂಡ ದೇವರಿರ್ತಾನೆ. ಅಂತೂ ದೇವರಿಗೆ ಸಮಗ್ರ ಏನೇನಿದೆ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕೂಡ ಅವನ ಶರೀರದಂತೆ ಅಂತ ಹೀಗೆ ವಿವರಣೆ ಮಾಡ್ತಾ ಹೋಗಿದ್ದಾರೆ. ಇನ್ನೂ ಹಲವು ವಿಷಯಗಳಿದೆ ಇದರಲ್ಲಿ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ.